ಸರ್ಕಾರಿ ನೌಕರರಿಗೆ ಆಗಸ್ಟ್ನಿಂದ ಸಿಗುವ ಪರಿಷ್ಕೃತ ಪಿಂಚಣಿ ಹಣವೆಷ್ಟು? ಸೆವೆಂತ್ ಪೇ ಪೆನ್ಷನ್ಸ್ ಕ್ಯಾಲ್ಕುಲೇಟರ್. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾಗಿದ್ದ 7ನೇ ವೇತನ ಆಯೋಗದ ವರದಿ ಜಾರಿಗೆ ಕಳೆದ ಜುಲೈ 15ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಆರ್ಥಿಕ ಇಲಾಖೆ ಈ ಕುರಿತು ಈಗಾಗಲೇ ಅಧಿಕೃತ ಆದೇಶ ಹೊರಡಿಸಿದ್ದು, ಆ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳು ಆಗಸ್ಟ್ನಿಂದಲೇ ಹೆಚ್ಚಳವಾಗಲಿವೆ. ವೇತನದ ಜೊತೆಗೆ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತು 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸನ್ನು ಸರ್ಕಾರವು ಅಂಗೀಕರಿಸಿದ್ದು, ಸರ್ಕಾರಿ ನೌಕರರ ವೇತನ ಅಷ್ಟೇ ಅಲ್ಲದೆ ನೌಕರರ ಪಿಂಚಣಿಯೂ ಹೆಚ್ಚಳವಾಗಲಿದೆ. ಪರಿಷ್ಕೃತ ಪಿಂಚಣಿ ವಿವರ. ಈಗಿನ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಮೊತ್ತವನ್ನು ಕ್ರಮವಾಗಿ ಮಾಸಿಕ 8,500 ರೂಪಾಯಿ ಮತ್ತು 75,300 ರೂಪಾಯಿಯಿಂದ 13,500 ರೂಪಾಯಿ ಮತ್ತು 1,20,600 ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ. ಅದೇ ರೀತಿ ಸಂವಾದಿ ಕುಟುಂಬ ಪಿಂಚಣಿಯ ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಕ್ರಮವಾಗಿ ಮಾಸಿಕ 8,500 ರೂಪಾಯಿ ಮತ್ತು 45,180 ರೂಪಾಯಿಯಿಂದ ಮತ್ತು 13,500 ರೂಪಾಯಿ ಮತ್ತು 80,400 ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ. ಇನ್ನು ಮರಣ ಮತ್ತು ನಿವೃತ್ತಿ ಉಪದಾನದ ಈಗಿನ ಗರಿಷ್ಠ ಮಿತಿ 20 ಲಕ್ಷ ರೂಪಾಯಿಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ದಿನಾಂಕ 1/7/2022ಕ್ಕೆ ಮೊದಲು ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಪಿಂಚಣಿ ಮತ್ತು ಕುಟುಂಬದ ಪಿಂಚಣಿಯನ್ನು ನಿಗದಿಪಡಿಸುವಂತೆ ಆದೇಶದಲ್ಲಿ ಹೇಳಿದೆ. ವೇತನ ಪಿಂಚಣಿ ಲೆಕ್ಕಾಚಾರ ಹೇಗೆ? 7ನೇ ವೇತನ ಆಯೋಗ ವರದಿಯ ಶಿಫಾರಸುಗಳ ಅನ್ವಯ ನೌಕರರ ಮನೆ ಬಾಡಿಗೆ, ನಗರ ಪರಿಹಾರ, ವೈದ್ಯಕೀಯ ಭತ್ಯೆ, ನೌಕರರ ಸಾಮೂಹಿಕ ವಿಮಾ ಯೋಜನೆಯಲ್ಲೂ ಪರಿಷ್ಕರಣೆಯ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರರ ಪರಿಷ್ಕೃತ ವೇತನ ಭತ್ಯೆಗಳು ಹಾಗೂ ಪಿಂಚಣಿ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗಿದೆ. ಈ ವೆಬ್ಸೈಟ್ ಮೂಲಕ ನೌಕರರು ಇದೇ ಆಗಸ್ಟ್ ತಿಂಗಳಿಂದ ಹೆಚ್ಚಾಗಲಿರುವ ಪರಿಷ್ಕೃತ ವೇತನ ಪಿಂಚಣಿ ಮೊತ್ತವನ್ನು ಪರಿಶೀಲಿಸಬಹುದು. ಪಿಂಚಣಿ ಮೊತ್ತವನ್ನು ಕ್ಯಾಲ್ಕುಲೇಟರ್ ಮಾಡಿ. 6ನೇ ವೇತನ ಆಯೋಗದಲ್ಲಿದ್ದ ನಿಮ್ಮ ಸಂಬಳ ಭತ್ಯೆ ಸೌಲಭ್ಯಗಳು ಹಾಗೂ ಇದೀಗ 7ನೇ ವೇತನ ಆಯೋಗದಲ್ಲಿ ಸಿಗಲಿರುವ ಪರಿಷ್ಕೃತ ಸಂಬಳ ಭತ್ಯೆ ಹಾಗೂ ಕುಟುಂಬ ಪಿಂಚಣಿ ಸೌಲಭ್ಯಗಳ ವಿವರವನ್ನು ಕೊನೆಯಲ್ಲಿ ನೀಡಿರುವ ವೆಬ್ಸೈಟ್ ಲಿಂಕ್ ಮುಖಾಂತರ ತಿಳಿದುಕೊಳ್ಳಿ. ಸೆವೆಂತ್ ಪೇ ಡೀಟೇಲ್ಸ್. 7ನೇ ವೇತನ ಆಯೋಗದ ವರದಿಯಂತೆ ಕರೆಂಟ್ ಪೆನ್ಷನ್ ಪೇ ಈಗಿನ ಪಿಂಚಣಿ ವೇತನ, ನ್ಯೂ ಪೆನ್ಷನ್ ಪರಿಷ್ಕೃತ ಪಿಂಚಣಿ ವೇತನ 1/8/2024ರಿಂದ ಡಿಎ ಅಥವಾ ತುಟ್ಟಿ ಭತ್ಯೆ, ಗ್ರಾಸ್ ಪೆನ್ಷನ್ ಒಟ್ಟು ನಿವೃತ್ತಿ ವೇತನ ಮೊತ್ತದ ಸಂಪೂರ್ಣ ವಿವರವನ್ನು ವೆಬ್ಸೈಟ್ ಲಿಂಕ್ ಮುಖಾಂತರ ತಿಳಿದುಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ.